धुरंधर 2 मूवी ಒಂದು इंटरेस्टिंग सीन मिस आಗೋಯ್ತು ಕೇಳಿಸ್ಕೊಳ್ಳಿ इसी नोट को बनाने के लिए स्टेट ऑफ द आर्ट नैनो टेक्नोलॉजी का इस्तेमाल होगा GPS ಚಿಪ್ ಇದೆ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ ಪೇಟ್ರಿಯಾಟಿಸಂ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆದ್ರೆ ಒಂದು ಸರ್ಕಾರದ ಫೇಲ್ಯೂರ್ ನ ಸಕ್ಸಸ್ ಅಂತ ತೋರಿಸಿ ಪಕ್ಷದ ಕ್ಯಾಂಪೇನ್ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಇವ್ರು ಬಂದ್ರೆ ದೇಶ ಸೇಫು ಇವ್ರು ಬಂದ್ರೆ ಧರ್ಮ ಸೇಫು ಅಂತ ನಾವು ಅವ್ರನ್ನ ಕ್ವಶನ್ ಮಾಡ್ದಲೆ ವೋಟ್ ಹಾಕ್ತಾನೆ ಇದ್ರೆ ನಾವ್ ಯಾರು ಚೇಂಜ್ ಆಗಲ್ಲ ಅವರು ಚೇಂಜ್ ಆಗಲ್ಲ ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ 145 ಕೋಟಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ರು ಸಹ ಇದರ ಬಗ್ಗೆ ನಮಗೆ ಪರಿಜ್ಞಾನವೇ ಇಲ್ಲ. ಶ್ರೀರಾಮಚಂದ್ರನನ್ನ ಓಟಿಗೋಸ್ಕರ ಬಳಸ್ಕೊಂಡ್ರು. ಲೋಕಸಭಾ ಚುನಾವಣೆಗೆ ಮುಂಚೆ ಮಂದಿರ ಪೂರ್ತಿ ಆಗದೇ ಇದ್ರು ಸಹ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ. ಹಿಂದೂ ಮುಸ್ಲಿಂ ಅಂತೇಳಿ ಭಾವನೆಗಳನ್ನ ಬಿತ್ತಾರೆ. ಪುಲ್ವಾಮಾದಲ್ಲಿ ಸತ್ತಂತಹ 40 ಜನ ಯೋಧರನ್ನ 2019 ಲೋಕಸಭಾ ಚುನಾವಣೆ ಸಮಯದಲ್ಲಿ ಬಳಸ್ಕೊಳ್ತಾರೆ. ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂಗಳನ್ನ ಭಾರತೀಯರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಒಂದು ರಾಜಕೀಯ ಪಕ್ಷವಾಗಿ. ತನಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಈಗ 5 ರಾಜ್ಯಗಳ ಚುನಾವಣೆ ಇದೆ. ಇವರು ಇಡೀ ದೇಶ ಹಾಳಾಗ್ತಾ ಇದೆ. ಡಾಲರ್ನ ಮೊತ್ತ 93ಕ್ಕೆ ಹೋಗ್ತಾ ಇದೆ. 214 ಕೋಟಿ ಲಕ್ಷ ಕೋಟಿ ಸಾಲ ಆಗ್ತಾ ಇದೆ. ಧುರಂಧರ್ ಸಿನಿಮಾದಲ್ಲಿ ರಿವೆಂಜ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದು ಪಾಕಿಸ್ತಾನದವರು ಯಾವ ರೀತಿ ಕಳ್ಳ ನೋಟುಗಳನ್ನ ಪ್ರಿಂಟ್ ಮಾಡ್ತಿದ್ರು ಅದಕ್ಕೋಸ್ಕರವಾಗಿ ಡಿಮಾನಿಟೈಸೇಷನ್ ನಾವು ಮಾಡಿದ್ವಿ. ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಅದು ಕಳ್ಳ ನೋಟುಗಳ ಚಲಾವಣೆ ನಿಂತೋಯ್ತು ಅನ್ನೋ ಮೆಸೇಜ್ ಅನ್ನ ಕೊಡುವಂತದ್ದು. ನೋಡಿ, ಸಿನಿಮಾವನ್ನ ಬಳಸ್ಕೊಳ್ತಾ ಇದ್ದಾರೆ ಇವರು. ದೇಶಭಕ್ತಿಯ ಹೆಸರಿನಲ್ಲಿ ಸಿನಿಮಾದಲ್ಲೂ ಸಹ ಇವರು ಓಟಿನ ಬ್ಯಾಂಕಿಗೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. 2016 ನವೆಂಬರ್ 8ನೇ ತಾರೀಕು ಡಿಮಾನಿಟೈಸೇಷನ್ ಹೆಸರಿನಲ್ಲಿ 500 ರೂಪಾಯಿ 1000 ರೂಪಾಯಿವನ್ನ ಬಂದ್ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಬಂದು ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. 99.73 ಅಷ್ಟು ಹಣ ವಾಪಸ್ ಬರುತ್ತೆ. ಯಾವ ರಾಜಕಾರಣಿಗಳು ಸಹ ಬೀದಿನಲ್ಲಿ ನಿಂತ್ಕೊಂಡಿರ್ಲಿಲ್ಲ, ಬ್ಯಾಂಕಿನ ಮುಂದೆ ನಿಂತ್ಕೊಂಡಿರ್ಲಿಲ್ಲ. 100ಕ್ಕೂ ಹೆಚ್ಚು ಜನ ಅಮಾಯಕರು ಭಾರತೀಯರು ಸಾವನ್ನ ಅಪ್ಪುತ್ತಾರೆ. ಕಪ್ಪು ಹಣ, ಭಾರತದಲ್ಲಿರುವಂತಹ ಕಪ್ಪು ಹಣವನ್ನ ನಾವು ವಾಪಸ್ ತಗೊಳ್ತೀವಿ, ಎಲ್ಲರನ್ನ ಎಡೆಗುರಿ ಕಟ್ತೀವಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿಗಳು ಇವತ್ತು ಒಂದು ಓಟಿಗೆ 5,000 ರೂಪಾಯಿ ಕೊಡುವಂತಹ ಲೆವೆಲ್ಗೆ ಹೋಗಿದ್ದಾರೆ. ನಮ್ಮ ದಾವಣಗೆರೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಓಟಿಗೆ 2,000 ರೂಪಾಯಿ ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಹಾಗಾದ್ರೆ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ ಇವರು, ಇದರ ಲಾಭ ಯಾರಿಗಾಯ್ತು? ಇವತ್ತಿಗೂ ಸಹ ಡಿಮಾನಿಟೈಸೇಷನ್ ಇಂದ ಇವತ್ತಿಗೂ ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತಿಗೂ ಸಹ ತತ್ತರಿಸಿ ಹೋಗ್ತಾ ಇದ್ದಾರೆ. ಅವರನ್ನ ಬಡತನಕ್ಕೆ ದೂಡಿ ಎಲೆಕ್ಷನ್ ಟೈಮ್ ನಲ್ಲಿ ಅವರಿಗೆ ಹಣವನ್ನ ಕೊಡ್ತಾರೆ, ಓಟನ್ನ ಹಾಕಿಸ್ಕೊಳ್ತಾರೆ. ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷ 10,000 ಕೋಟಿ ಡೊನೇಷನ್ ಬರುತ್ತೆ ಅದಕ್ಕೆ ಅಂತಂದ್ರೆ ಅಧಿಕೃತವಾಗಿ 10,000 ಕೋಟಿ ರೂಪಾಯಿ ಡೊನೇಷನ್. 10,000 ಕೋಟಿ ರೂಪಾಯಿ ಡೊನೇಷನ್ ಯಾರು ಕೊಡ್ತಾರೆ? ಅನುಕೂಲ ಆಗುವಂತವರು ತಾನೆ. ಹಿಂದೆ ಚುನಾವಣಾ ಬಾಂಡ್ಗಳ ಬಗ್ಗೆ ಮಾತನಾಡಿದ್ವಲ್ಲ, ಮಾರ್ಟಿನ್ ಅಂತಹ ಲಾಟ್ರಿ ದಂಧೆ ನಡೆಸ್ತಾ ಇರುವವನು ಕೊಟ್ಟಿದ್ದಾನೆ, ಬೀಫ್ ಎಕ್ಸ್ಪೋರ್ಟ್ ಮಾಡುವವನು ಕೊಟ್ಟಿದ್ದಾನೆ. ಎಲ್ಲವನ್ನು ತೆಗೆದುಕೊಂಡು 10,000 ಕೋಟಿ ರೂಪಾಯಿ ಅಧಿಕೃತವಾಗಿ ಕೊಟ್ಟಂತಹ ದೇಣಿಗೆ ಇಲ್ಲೇ ಗೊತ್ತಾಗುತ್ತಲ್ಲ. ನಮ್ಮ ದೇಶದ ಪರಿಸ್ಥಿತಿ ಇಲ್ಲೇ ಗೊತ್ತಾಗುತ್ತಲ್ಲ. ಕಣ್ಣಿಗೆ ಕಾಣದ್ದು ಲೆಕ್ಕದಲ್ಲಿ ಇರುವುದು 10,000 ಕೋಟಿ ಆದ್ರೆ ಕಾಣದೇ ಇರುವುದು ಎಷ್ಟು ಲಕ್ಷ ಕೋಟಿನೋ. ನಾವು ಯಾವ ರೀತಿ ಬದುಕ್ತಾ ಇದೀವಿ ಅಂತಂದ್ರೆ ಮೂರ್ಖರಾಗಿ ಬದುಕ್ತಾ ಇದೀವಿ. ಬ್ರಿಟಿಷರ ಆಳ್ವಿಕೆನೆ ನಮ್ಗೆ ಎಷ್ಟೋ ಬೆಸ್ಟ್ ಆಗಿತ್ತು ಅನ್ನಿಸ್ತಾ ಇದೆ. ಈ ದೇಶವನ್ನ ಮುನ್ನಡೆಸಬೇಕಾದಂತಹ ಪ್ರಧಾನಮಂತ್ರಿಗಳು ಸುಳ್ಳುಗಳನ್ನ ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಒಂದು ಡಿಮಾನಿಟೈಸೇಷನ್ ನಾವು ಪಾಸ್ ಮಾಡಿದೀವಿ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದಾರೆ. ಡಿಮಾನಿಟೈಸೇಷನ್ ಅಟ್ಟರ್ ಫ್ಲಾಪ್ ಆಯ್ತಲ್ರಿ. ಕಪ್ಪು ಹಣ ತರ್ತೇವೆ, 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ 15ರಿಂದ 20 ಲಕ್ಷ ರೂಪಾಯಿ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಅಂತೇಳಿ ಚುನಾವಣಾ ಭಾಷಣಗಳಲ್ಲಿ ಮಾತನಾಡಿದಂತ ನರೇಂದ್ರ ಮೋದಿ ಅವರು 2014ರಿಂದ 2026 12 ವರ್ಷಗಳ ಕಾಲ ಜನರಿಗೆ
ಕಪ್ಪು ಹಣದ ಬಗ್ಗೆ ಹೇಳೇ ಇಲ್ಲ. ಕಪ್ಪು ಹಣದ ಬಗ್ಗೆ ಹೇಳೇ ಇಲ್ಲ. ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಂತಲ್ಲ. ನೀವು ಯಾವುದೇ ರಾಜಕೀಯ ಪಕ್ಷಗಳ ಇರಾಗಿರಿ, ಕಾಂಗ್ರೆಸ್, ಬಿಜೆಪಿ, JDS, ಅಷ್ಟು ಎಲ್ಲವೂ ಸಹ ಒಂದೇ ಕ್ಯಾಟಗರಿ. ಆದ್ರೆ ಇಷ್ಟು ಇಡೀ ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡಿ, ಭಾರತೀಯರಿಗೆ ಮೋಸವನ್ನ ಮಾಡಿ ಅಧಿಕಾರ ನಡೆಸ್ತಾ ಇದ್ದಾರಲ್ಲ, ಇವರಿಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದೆಯೇನ್ರಿ? ಆತ್ಮಸಾಕ್ಷಿ ಅನ್ನೋದಿದೆಯಾ? ಡಿಮಾನಿಟೈಸೇಷನ್, ಕಪ್ಪು ಹಣ ಏನು ಹೊರಗಡೆ ತರೋದು ಇರ್ಲಿ, ಕೋಟಾ ನೋಟುಗಳ ಚಲಾವಣೆಯನ್ನ ಪಾಕಿಸ್ತಾನದಲ್ಲಿ ಆಗ್ತಾ ಇತ್ತು. ಆ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ಬಂತು. ಅದಕ್ಕೋಸ್ಕರವಾಗಿ ನಾವು ನೋಟ್ ಬ್ಯಾನ್ ಮಾಡಿದ್ವಿ. 500 ರೂಪಾಯಿ, 1000 ರೂಪಾಯಿಯನ್ನ ನಾವು ವಾಪಸ್ ತಗೊಂಡ್ವಿ ಅಂತ ಹೇಳುವಂತವ್ರು. ಇವತ್ತು ಕೋಟಾ ನೋಟುಗಳು ಇಲ್ವಾ? ಇವತ್ತು ಕೋಟಾ ನೋಟುಗಳ ಚಲಾವಣೆ ಇಲ್ವಾ? 2000 ರೂಪಾಯಿ ನೋಟನ್ನ ನೀವು ಮುದ್ರಣ ಮಾಡಿ ಹೊರಗಡೆ ಬಿಟ್ರಲ್ಲ, 2000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರಲ್ಲ. ಯಾಕೆ ಬ್ಯಾನ್ ಮಾಡಿದ್ರಿ? 2000 ರೂಪಾಯಿ ನೋಟ್ ಎಲ್ಲಿ? ಹಾಗಾದ್ರೆ 2000 ರೂಪಾಯಿ ನೋಟಿಗೆ ಏನು ಇನ್ವೆಸ್ಟ್ ಮಾಡಿದ್ರಲ್ಲ, ಅದೆಲ್ಲ ಏನಾಯ್ತು? ಇಂತಹ ಮೂರ್ಖತನದ ನಿರ್ಧಾರಗಳಿಂದಾಗಿ ಇವತ್ತು ಭಾರತ ಪತನಗುಟ್ಟುತ್ತಾ ಇದೆ. ಬಡವರು ಬಡವರಾಗಿ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಹೆಚ್ಚಾಗ್ತಾ ಇದ್ದಾರೆ. ಇವತ್ತು ಅದಾನಿ, ಅಂಬಾನಿ ಅಂತವರು ಏನು ಬೇಕಾದಂಗೆ 1 ರೂಪಾಯಿಗೆ 1 ಎಕರೆ ಜಮೀನುಗಳನ್ನ ತೆಗೆದುಕೊಂಡು ಇವತ್ತು ಆರಾಮಾಗಿದ್ದಾರೆ. ಬಡ ಜನರು ನರಳ್ತಾ ಇದ್ದಾರೆ, ಕುತ್ತಿಗೆಯನ್ನ ಇಚ್ಕಿದ್ದಾರೆ. ಒಂದು ಕೋಳಿಗೆ ಪುಕ್ಕವನ್ನ ಕಿತ್ತು 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 ಹಾಕದ ರೀತಿಯಲ್ಲಿ ಇವತ್ತು ಭಾರತೀಯರ ಜೀವನದಲ್ಲಿ ಅವರ ಜೀವನ ಮಾಡೋದಕ್ಕೆ ಇವರು ಕೊಡುವಂತಹ ಹಣಕ್ಕೆ ಅವಲಂಬಿತ ಆಗುವಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂತದ್ದು ಈ ರಾಜಕೀಯ ಪಕ್ಷಗಳು. ಎಲ್ಲಾ ರಾಜಕೀಯ ಪಕ್ಷಗಳು ಅದೇ ಒಂದೇ. ಇದರಲ್ಲಿ ಎಸ್ಪೆಷಲಿ ಭಾರತೀಯ ಜನತಾ ಪಕ್ಷ ಏನ್ ಮಾಡ್ತಾ ಇದೆ? ಶ್ರೀರಾಮಚಂದ್ರನನ್ನ ಬಳಸ್ಕೊಂತು, ಸೈನಿಕರನ್ನ ಬಳಸ್ಕೊಂತು, ಹಿಂದೂ ಮುಸ್ಲಿಂ ಅಂತ ಮಾಡ್ಕೊಂಡ್ರು, ಭಾವನೆಗಳನ್ನ ಬಿತ್ತಿದ್ರು. ಪೆಹಲ್ಗಾಮ್ ಅಲ್ಲಿ ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು, ಅಟ್ಟರ್ ಫ್ಲಾಪ್ ಆಯ್ತು. ಆದರೂ ಸಹ ಅದನ್ನ ಅಂಧ ಭಕ್ತರ ಕೈನಲ್ಲಿ ಸಕ್ಸಸ್ ಅಂತ ಹೇಳ್ಕೊಂತ ಹೋದ್ರು. ಈಗ ದುರಂಧರ್ ಸಿನಿಮಾ 2 ಇದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ತೋರಿಸ್ತಾ ಇದೆ. ಇಂತಹ ಏನು ವಿಫಲವಾದಂತಹ ಸಬ್ಜೆಕ್ಟ್ ಅನ್ನ ಸಕ್ಸಸ್ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ ಇವರು. ನಮ್ಗೆ ನರೇಂದ್ರ ಮೋದಿ ಮುಖ್ಯ ಅಲ್ರಿ, ಭಾರತೀಯ ಜನತಾ ಪಕ್ಷ ಮುಖ್ಯ ಅಲ್ಲ, ಸಿದ್ದರಾಮಯ್ಯ ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಮುಖ್ಯ ಅಲ್ಲ, ಮತ್ತೊಬ್ಬರು ಮುಖ್ಯ ಅಲ್ಲ. ನಮಗೆ ದೇಶ ಮುಖ್ಯ. ನನ್ನ ದೇಶ, ನನ್ನ ಭಾರತ, ನನ್ನ ದೇಶ ಮುಖ್ಯ. ನನ್ನ ದೇಶವನ್ನ ಇವರು ಈ ರೀತಿ ಬಳಸ್ಕೊಳ್ತಾ ಇದ್ದಾರಲ್ಲ, ಒಬ್ಬ ಭಾರತ ದೇಶದ ಪ್ರಜೆಯಾಗಿ ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಸಹ ಆ ಕುರ್ಚಿಯಲ್ಲಿ ಕೂರುವಂತ ಅರ್ಹತೆ ಇಲ್ಲ ರೀ. ಭಾರತಾಂಬೆಯನ್ನ ಬಳಸ್ಕೊಂಡು, ಭಾರತ ಮಾತೆಯನ್ನ ಬಳಸ್ಕೊಂಡು ಭಾರತ್ ಮಾತಾಕಿ ಜೈ ಅಂತೀರಿ. ಅದೇ ಭಾರತೀಯರಿಗೆ ಮೋಸ ಮಾಡ್ತಾ ಇದ್ದೀರಲ್ರಿ. ಅದೇ ಭಾರತೀಯರಿಗೆ ಮೋಸ ಮಾಡಿ ಡಿಮಾನಿಟೈಸೇಷನ್ ಹೆಸರಲ್ಲಿ ಮೋಸ, ಶ್ರೀರಾಮನ ಚಂದ್ರನ ಹೆಸರಿನಲ್ಲಿ ಮೋಸ, ಜನರಿಗೆ ಭಾವನೆಗಳನ್ನ ಬಿತ್ತಿ ಮೋಸ ಮಾಡ್ತಾ ಇದ್ದೀರಿ. ಭಾರತವನ್ನ ಸಾಲದ ಸುಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ವಿದೇಶಗಳಲ್ಲಿ ಭಾರತವನ್ನ ನಗೆಪಾಟ್ಲಿಗೀಡು ಮಾಡ್ತಾ ಇದ್ದೀರಿ. ಆದರೂ ಸಹ ನಿಮಗೆ ಸ್ವಲ್ಪವೂ ಆತ್ಮಸಾಕ್ಷಿ ಅನ್ನೋದಿದ್ರೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ರಿ. ನೀವು ಜನರನ್ನ ಕ್ಷಮೆ ಕೇಳಿ ಆ ಹುದ್ದೆಗಳನ್ನ ಬಿಡ್ತಾ ಇದ್ರಿ. ಸಿನಿಮಾದ ಮೂಲಕ ಕೇರಳ 2 ಅಂತೆ, ಸ್ಟೋರಿ 2 ಅಂತೆ, ಕಾಶ್ಮೀರಿ ಫೈಲ್ಸ್ ಅಂತೆ, ಮತ್ತೊಂದಂತೆ ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ? ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ? ಶೇರ್ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಅದರ ಬಗ್ಗೆ ಚರ್ಚೆ ಇಲ್ಲ. ಅದರ ಬಗ್ಗೆ ಚರ್ಚೆ ಇಲ್ಲ. ಡಾಲರ್ 93 ದಾಟ್ತು, ಅದರ ಬಗ್ಗೆ ಚರ್ಚೆ ಇಲ್ಲ. ಇವರು ಚರ್ಚೆ ಮಾಡ್ತಾ ಇರುವುದು ಯಾವ ವಿಚಾರ? ದುರಂಧರ್ 2 ಅಂತೆ, ಆ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಯಾವ ಸ್ಥಿತಿಗೆ ತಲುಪಿಟ್ಟಿದೀವ್ರಿ ನಾವು? ಚುನಾವಣೆ ಗೆಲ್ಲೋದಕ್ಕೆ ಈ ರೀತಿಯಾಗಿ ಮೋಸ ಮಾಡ್ತಾರ? ಈ ರೀತಿಯಾಗಿ ನಾಚಿಕೆ ಆಗುತ್ತೆ. ಬ್ರಿಟಿಷರು ಅವತ್ತೇ ಹೇಳಿದ್ರು, ನಿಮಗೆ ಆಡಳಿತ ಮಾಡಕ್ಕೆ ಬರೋದಿಲ್ಲ, ಆಡಳಿತ ಮಾಡಕ್ಕೆ ಬರೋದಿಲ್ಲ, ನೀವು ಆಳಿಸ್ಕೊಳ್ಳಿ, ನಾವು ಆಡಳಿತ ಮಾಡ್ತೀವಿ, ನಾವು ಆಳ್ತೀವಿ ಅಂತ ಹೇಳಿದ್ರು. ಇವತ್ತು ಅದನ್ನ ಪ್ರೂವ್ ಮಾಡ್ತಾ ಇದ್ದೀರಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿ ಇಲ್ಲ ರೀ, ನೀವು ಅದನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಮುಸಲ್ಮಾನರು ಅವರ ಧರ್ಮದಲ್ಲಿ ಅವರು ಒಗ್ಗಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕ್ರೈಸ್ತರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಜೈನರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು
ಅವರನ್ನೆಲ್ಲ ಇಟ್ಕೊಂಡು ಓಟಿಗೋಸ್ಕರವಾಗಿ ಹಿಂದೂಗಳನ್ನ ಒಡೆದು ಇವತ್ತು ಹಿಂದೂ ಧರ್ಮದಲ್ಲಿ ವಿಭಜನೆಯನ್ನ ಮಾಡ್ತಾ ದೇಶವನ್ನ ಇವತ್ತು ಅತಂತ್ರ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ನಿಮ್ಗೆ ಯಾರಿಗೂ ಸಹ ದೇಶದ ಬಗ್ಗೆ ಅಭಿಮಾನ ಇಲ್ಲ. ಅಭಿಮಾನ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಿ ಹೋಗ್ತಾ ಇದ್ರಿ. ಬೇಸರ ಆಗುತ್ತೆ. ಮಾರಿಕೊಂಡ ಮಾಧ್ಯಮಗಳು ಮಾತಾಡೋದಿಲ್ಲ. ನಮಗೆ ಸಿಕ್ಕಿರುವಂತ ಒಂದು ಸಣ್ಣ ಅವಕಾಶದ ಮೂಲಕ ಆದ್ರೂ ಈ ದೇಶದ ಪ್ರಜೆಯಾಗಿ, ಜವಾಬ್ದಾರಿಯ ಪ್ರಜೆಯಾಗಿ ಮಾತನಾಡಲೇಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.